ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೆ ಒಳಪಟ್ಟಿರುವ ನಟಿ ರನ್ಯಾ ರಾವ್ ಬಂಧನದ ನಂತರದಲ್ಲಿ ಕಣ್ಣೀರಿಟ್ಟಿದ್ದಾರೆ. ಪರಿಣಾಮ ಅವರ ಮುಖ ಕಣ್ಣುಗಳು ಊದಿದ ಸ್ಥಿತಿಯಲ್ಲಿದೆ. ಡಿಆರ್ಐ ಬಂಧನ ಬಳಿಕ ರನ್ಯಾ ಅತ್ತು ಸಾಕಾಗಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಬಂಧಿಸಿದ ನಂತರದಲ್ಲಿ ಅವರು ಕಣ್ಣೀರಿಟ್ಟಿದ್ದಾರೆ. ಅತ್ತು ಮುಖ ಊದಿದ ಸ್ಥಿತಿಯಲ್ಲಿ ಕಂಡು ಬಂದಿದೆ. ಅದಕ್ಕೆ ಸಂಬಂಧಿಸಿದ ಒಂದು ಫೋಟೋ ಕೂಡ ಈಗ ಹೊರಕ್ಕೆ ಬಿದ್ದಿದೆ. ಪಬ್ಲಿಕ್ ಟಿವಿಗೆ ರನ್ಯಾ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದ್ದು, ಬಂಧನದ ನಂತರದಲ್ಲಿ ಚಿನ್ನವನ್ನ ಸಾಗಾಟ ಮಾಡಿದಂತಹ ನಟಿಯ ಮುಖ ಈಗ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ದೃಶ್ಯ ಸಾಕ್ಷಿ. ನೋಡಿ, ಅಲ್ಲಿ ಕಣ್ಣಿನ ಕೆಳಭಾಗ ನೀಲಿಗಟ್ಟಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಣ್ಣು ಊದಿದ ಸ್ಥಿತಿಯಲ್ಲಿದೆ, ಕೆಂಪಾಗಿದೆ. ಕಂಪ್ಲೀಟ್ ಆಗಿ ಅರೆಸ್ಟ್ಗೂ ಮೊದಲು ಇದ್ದ ಸ್ಥಿತಿಯಲ್ಲಿ ರನ್ಯಾ ಮುಖ ಕಾಣಿಸ್ತಾ ಇಲ್ಲ. ಚಿನ್ನವನ್ನ ಸಾಗಾಟ ಮಾಡಿದ ನಂತರದಲ್ಲಿ ಅವರಿಗೆ ಪಾಪಪ್ರಜ್ಞೆಯೋ ಅಥವಾ ಯಾರಿಂದಲೋ ತಾನು ಈ ರೀತಿ ಬಂಧನಕ್ಕೆ ಒಳಗಾಗಬೇಕಾಯ್ತಲ್ಲ, ಜೈಲು ಸೇರಬೇಕಾಯ್ತಲ್ಲ ಅನ್ನುವಂತಹ ಭಾವನೆಯೋ ಒಟ್ಟಿನಲ್ಲಿ ಕಣ್ಣೀರಿಟ್ಟಿದ್ದಾರೆ. ಅತ್ತು ಸಾಕಾಗಿ ಅವರ ಕಣ್ಣು ಮುಖ ಎಲ್ಲವೂ ಕೂಡ ಊದಿದ ಸ್ಥಿತಿಯಲ್ಲಿ ಕಾಣಿಸ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಮೊನ್ನೆ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಮಾಸ್ಕ್ ಹಾಕಿದ್ರು, ತಲೆಗೆ ಟೊಪ್ಪಿ ಹಾಕಿದ್ರು, ಆ ಕ್ಯಾಪ್ ಕಂಪ್ಲೀಟ್ ಮುಖ ಹಣೆ ಕವರ್ ಮಾಡೋ ರೀತಿಯಲ್ಲಿ ಇತ್ತು. ಒಂದಿಷ್ಟು ಕೂಡ ಮುಖ ಕಾಣಿಸ್ತಾ ಇರಲಿಲ್ಲ, ಹೇಗಿದ್ದಾರವರು, ಏನು ಕತೆ ಅಂತ. ಈಗ ಸ್ಟೇಷನಲ್ಲಿ ಅವ್ರನ್ನ ಇರಿಸಿದಂತಹ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂತಹ ಫೋಟೋ, ಅದು ಪಬ್ಲಿಕ್ ಟಿವಿಗೆ ಈ ಫೋಟೋ ಲಭ್ಯವಾಗಿದೆ. ಇವರೇ ಈಗ ಆ ನಟಿ ರನ್ಯಾ ಸ್ಥಿತಿ ಹೇಗಿದೆ, ಮುಖ ಹೇಗಿದೆ, ಮತ್ತು ಅವರಿಗೆ ಈ ಘಟನೆ ಆದ ನಂತರದಲ್ಲಿ ಅವರ ಮುಖದಲ್ಲಿ ಯಾವ ರೀತಿಯ ಭಾವನೆಗಳು ವ್ಯಕ್ತವಾಗ್ತಾ ಇದೆ ಅನ್ನೋದು ಇದರಲ್ಲಿ ಕಾಣಬಹುದಾಗಿದೆ. ಒಟ್ಟಿನಲ್ಲಿ ಕಣ್ಣು ಕಂಪ್ಲೀಟಾಗಿ ಕೆಂಪಾಗಿದೆ, ಊದಿದೆ, ಮುಖವೂ ಕೂಡ ಊದಿದೆ, ಕಣ್ಣಿನ ಕೆಳಭಾಗ ನೀಲಿಗಟ್ಟಿದ ಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಅರೆಸ್ಟ್ ನಂತರದಲ್ಲಿ ರನ್ಯಾ ಅವರು ಬಹಳ ನೋವಿನಲ್ಲಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಮಾಡಿದಂತಹ ತಪ್ಪಿನ ಅರಿವು ಅವ್ರಿಗೆ ಆಗಿರಬಹುದೋ ಏನೋ ಗೊತ್ತಿಲ್ಲ. ಆದ ಕಾರಣ ಅವರು ಬಹಳ ಅತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ ಹೊತ್ತಲ್ಲಿ ಅವರ ಮುಖ ಕಾಣಿಸ್ತಿರ್ಲಿಲ್ಲ. ತುಂಬ ಕವರ್ ಮಾಡಿಕೊಂಡು ಅವಾಯ್ಡ್ ಮಾಡಿದ್ರು. ಕಾರ್ನ ಸೀಟ್ ಅಡಿಯಲ್ಲೇ ಕುಳಿತುಕೊಂಡು ಅವರು ಮುಖ ಕಾಣದೇ ಇರೋ ಹಾಗೆ ಮರೆಮಾಚ್ಕೊಂಡು ಹೋಗಿದ್ರು. ಅದೆಲ್ಲವನ್ನು ಕೂಡ ಗಮನಿಸಿದ್ವಿ. ಅದಾದ ನಂತರದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ತೆಗೆದಿರುವಂತಹ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ವಿದೇಶದಿಂದ ಚಿನ್ನವನ್ನು ಸಾಗಾಟ ಮಾಡಿದ್ರು. ಅದು ಕೂಡ ತೊಡೆಯ ಭಾಗದಲ್ಲಿ ಚಿನ್ನವನ್ನು ಕ್ರೇಪ್ ಬ್ಯಾಂಡ್ನ ಸುತ್ತಕೊಂಡು ಅಂಟಿಸ್ಕೊಂಡು ತೆಗೆದುಕೊಂಡು ಬಂದಿದ್ರು. ಇವತ್ತು ಅವರಿಗೆ ಜಾಮೀನು ಕೊಡಬೇಕು ಅನ್ನೋ ವಿಷಯದಲ್ಲಿ ಕೋರ್ಟ್ನಲ್ಲಿ ವಾದ ಕೂಡ ಆಯಿತು. ಡಿಆರ್ಐ ಅಧಿಕಾರಿಗಳು ಅವರಿಗೆ ಜಾಮೀನು ಕೊಡಕೂಡ್ದು, ಅವರು ಬಹಳ ಎಕ್ಸ್ಪರ್ಟ್ ಇದ್ದಾರೆ ಚಿನ್ನವನ್ನು ಸಾಗಾಟ ಮಾಡೋ ವಿಷಯದಲ್ಲಿ, ಹಲವಾರು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಅವರು. ಈಗಿನ ಕೇಸ್ ಇವರಿಗೆ ಜಾಮೀನು ಕೊಟ್ಟಿದ್ದೆ ಆದರೆ ಉಳಿದವರು ಕೂಡ ಬಚಾವಾಗೋ ಸಾಧ್ಯತೆ ಇದೆ. ಇದರಲ್ಲಿ ಇತರರ ಭಾಗಿ ಇಲ್ಲದೆ ಇವರೊಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಎಲ್ಲ ಅಂಶಗಳನ್ನ ಇಟ್ಟು ವಾದವನ್ನು ಮಾಡಿದರು. ಈಗ ಬೇಲ್ ನಿರೀಕ್ಷೆಯಲ್ಲಿರುವಂತಹ ರನ್ಯಾಗೆ ಏನಾಗತ್ತೆ ಅನ್ನೋದು ಸದ್ಯದ ಕುತೂಹಲ. ಆದೇಶ ನಾಳೆಗೆ ಕಾಯ್ದಿರಿಸಿದ್ದಾರೆ. ಅದರ ಮುಂಚಿತವಾಗಿ ಅವರೀಗ ಬಹಳ ಕುಗ್ಗಿರುವಂತಹ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ರನ್ಯಾ ಅರೆಸ್ಟ್ ನಂತರದಲ್ಲಿ ಹೇಗಿದ್ದಾರೆ, ಏನು ಕತೆ ಅನ್ನೋದಕ್ಕೊಂದಿಷ್ಟು ಕೂಡ ಮುಖ ಕಾಣಿಸ್ತಿರ್ಲಿಲ್ಲ, ಅಷ್ಟು ಮರೆಮಾಚಿದ್ರು. ಈಗ ಈ ಫೋಟೋ ಹೇಳ್ತಾ ಇದೆ ಎಷ್ಟು ಅತ್ತಿದ್ದಾರೆ, ಅದರ ಪರಿಣಾಮ ಮುಖ ಎಷ್ಟು ಊದಿದೆ ಅಂತ. ದಿವ್ಯಾ, ಕಳೆದ ಸೋಮವಾರ ರನ್ಯಾ ರಾವ್ಳನ್ನು ಡಿಆರ್ಐ ಅಧಿಕಾರಿಗಳು ಬಂಧನವನ್ನು ಮಾಡಿದ್ರು. ಏರ್ಪೋರ್ಟ್ನಲ್ಲಿ ಆಕೆ ಅಕ್ರಮವಾಗಿ ಸುಮಾರು 14.2 kg ಚಿನ್ನವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಆಕೆಯನ್ನು ಹಿಡಿದಿದ್ರು. ಆಕೆ ತನ್ನ ತೊಡೆಗೆ ಟೇಪ್ ಮುಖಾಂತರ ಅದನ್ನು ಸುತ್ತಕೊಂಡು ಆ ಚಿನ್ನವನ್ನು ತರುವ ಪ್ರಯತ್ನವನ್ನು ಮಾಡಿದ್ಲು ಅನ್ನೋದು ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಕೂಡ ಗೊತ್ತಾಗಿದ್ದು. ಆ ಬಳಿಕ ಆಕೆಯ ಮನೆಯನ್ನು ಕೂಡ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಒಂದು 2.67 ಲಕ್ಷ, 2,67,00,000 ಕ್ಯಾಶು, ಅದ್ರ ಜೊತೆಗೆ ಒಂದು 2 ಕೋಟಿ ಮೌಲ್ಯದ ಚಿನ್ನಾಭರಣ ಕೂಡ ಆಕೆಯ ಮನೆಯಲ್ಲಿ ಪತ್ತೆಯಾಗಿತ್ತು. ಮಂಗಳವಾರ ಇಡೀ ರಾತ್ರಿ ಆಕೆಯ ವಿಚಾರಣೆಯನ್ನು ಮಾಡಲಾಗುತ್ತೆ. ಮತ್ತೆ ಮಂಗಳವಾರ ಅಂದರೆ ಸೋಮವಾರ ರಾತ್ರಿ ಮತ್ತೆ ಮಂಗಳವಾರ ಬೆಳಗ್ಗೆ ಇಡೀ ದಿನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಕೆ ಬಹುತೇಕ ಒಂದಷ್ಟು ನಿದ್ರೆಯನ್ನು ಮಾಡದೇ ಇರೋದು ಮತ್ತೆ ಚಿಂತೆಯಲ್ಲಿರೋದು ಕೂಡ ಕಂಡು ಬಂದಿದೆ. ಈ ಫೋಟೋ ಏನು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹ ಈ ಫೋಟೋ ಏನಿದೆ, ಇದು ಮಂಗಳವಾರ ಸಂಜೆ ಜೈಲಿನಲ್ಲಿ ಆಕೆ ಎಂಟ್ರಿಯನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ ತೆಗೆದಂತಹ ಈ ಒಂದು ಫೋಟೋ. ಆಕೆಯ ಕಣ್ಣೇನಿದೆ ಅದು ತುಂಬ ಓದಿದೆ, ಮತ್ತು ಕಣ್ಣಿನ ಕೆಳಭಾಗದಲ್ಲಿ ತುಂಬ ನೀಲಿಗಟ್ಟಿದಂತಹ ಸ್ಥಿತಿಯಲ್ಲಿ ಆ ಫೋಟೋ ಲಭ್ಯವಾಗಿರೋದು, ಮತ್ತು ಮುಖ ತುಂಬ ಹತ್ತು ಆಕೆಯ ಮುಖ ಸಂಪೂರ್ಣವಾಗಿ ಊದಿದ ರೀತಿಯಲ್ಲಿ ಕಂಡು ಬರ್ತಿದೆ. ವಿಚಾರ ಏನಂತ ಹೇಳಿದ್ರೆ, ಅವತ್ತು ಡಿಆರ್ಐ ಅಧಿಕಾರಿಗಳು ಈಕೆಯ ಮುಖವನ್ನು ಮಾಧ್ಯಮಗಳ ಕ್ಯಾಮರಾಗಳಿಂದ ಮರೆಮಾಚೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಈಕೆಯ ಸ್ಥಾನದಲ್ಲಿ ಬೇರೆ ಯಾರನ್ನೋ ಕೂರಿಸಿ ಈಕೆಯೇ
ಅನ್ಯ ಈಕೆ ಈಕೆಯೇ ಆರೋಪಿತೆ ಅನ್ನೋ ನಿಟ್ಟಿನಲ್ಲಿ ತೋರಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಆಕೆ ಮುಖಕ್ಕೆ ಒಂದು ಮಾಸ್ಕನ್ನು ಹಾಕಿ ಮತ್ತೆ ಕಪ್ಪು ಬಣ್ಣದ ಒಂದು ಹ್ಯಾಟನ್ನು ಕೂಡ ಹಾಕಿ ಆಕೆಯನ್ನ ಮರೆಮಾಚುವ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದರೆ ಈಗ ದೊರಕಿರುವ ಫೋಟೋ ಏನಿದೆ ಇದು ಆಕೆ ಈಗ ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಅನ್ನೋದರ ಬಗ್ಗೆ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಇದು 2 ದಿನಗಳ ಹಿಂದೆ ಅಂದರೆ ಮಂಗಳವಾರ ಸಂಜೆ ಆಕೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಲಭ್ಯವಾದಂತಹ ಫೋಟೋ. ಆ ಫೋಟೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಈಕೆಯ ಸ್ಥಿತಿ ಹೇಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಈಕೆಯನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಸೋಮವಾರ ರಾತ್ರಿ, ಅಲ್ಲಿಗೆ ಈಕೆಯನ್ನು ಕರೆದುಕೊಂಡು ಹೋಗ್ಬಿಟ್ಟಿರೋದು ಮಂಗಳವಾರ ಸಂಜೆ. ಹೀಗಾಗಿ ಸುಮಾರು ಒಂದು 24-36 ಗಂಟೆಗಳ ಈ ಒಂದು ವಿಚಾರಣೆ ಇದೆಯಲ್ಲ, ಸುದೀರ್ಘ ವಿಚಾರಣೆ, ಇದು ಆಕೆಯನ್ನು ಹೈರಾಣಾಗಿಸಿದೆ. ಅದ್ರ ಜೊತೆಗೆ ಆಕೆಯ ನಿದ್ದೆ ಕೂಡ ಮಾಡಿರೋದಿಲ್ಲ. ಯಾಕಂತ ಹೇಳಿದ್ರೆ ಆಕೆಯ ಮುಖ ಆ ರೀತಿಯಾದಂತಹ ಮುಖದ ಫೋಟೋ ಆ ರೀತಿಯಾದಂತಹ ಸ್ಥಿತಿಯನ್ನು ಬಿಂಬಿಸ್ತಿದೆ. ಹೀಗಾಗಿ ಆಕೆ ಯಾವ ಮಟ್ಟಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಹೆದರಿಸಿರ್ಬೇಕು ಅನ್ನೋದು ಕೂಡ ಈ ಒಂದು ಫೋಟೋದಿಂದ ಗೊತ್ತಾಗ್ತಿರೋದು. ದಿವ್ಯಾ. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ನಟಿ ರನ್ಯಾ ಹೇಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಿನಿಮಾಗಳಲ್ಲಿ ಹೇಗಿದ್ರು ಅನ್ನೋದನ್ನ ನೋಡಿದ್ವಿ. ಅರೆಸ್ಟ್ನ ನಂತರದಲ್ಲಿ ಹೇಗಿದ್ದಾರೆ ಅನ್ನೋ ಫೋಟೋನ ಈಗ ನಿಮಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಇದು ಅರೆಸ್ಟ್ ಆದ ದಿನದ ಫೋಟೋ. 10 ಅವರು ಕಣ್ಣು ಮುಖ ಎಲ್ಲವೂ ಕೂಡ ಊದಿದೆ, ಡಲ್ ಆಗಿದ್ದಾರೆ. ತಲೆ ಅಂದರೆ ಸಾಮಾನ್ಯವಾಗಿ ನಿದ್ದೆ ಇರಲ್ಲ, ಕಂಟಿನ್ಯೂಸ್ ಆಗಿ ಹತ್ತಿರ್ತಾರೆ ಅಂತ ಅಂದಾಗ ಸಾಮಾನ್ಯವಾಗಿ ಈ ರೀತಿಯಾದಂತಹ ಮುಖಭಾವ ಕಾಣಿಸುತ್ತೆ. ಠಾಣೆಯಲ್ಲಿ ಅವ್ರನ್ನ ಇರಿಸಿದಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ. ಆದರೆ ಅರೆಸ್ಟ್ ನಂತರದಲ್ಲಿ ಹೇಗೆ ರನ್ಯಾ ಮುಖಾನೇ ಕಾಣಿಸಿರಲಿಲ್ಲ, ಅಷ್ಟು ಕವರ್ ಮಾಡಿಕೊಂಡು ಹೋಗಿದ್ರು, 1 ಇಂಚು ಕೂಡ ಮುಖ ಕಾಣಿಸಿರಲಿಲ್ಲ. ಈಗ ಹೇಗಿದ್ದಾರೆ ಅನ್ನೋದು ಗೊತ್ತಾಗಿದೆ.